ಗಾಡಿ ಓಡಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಬೇಕು, ಬಾಡಿ ಓಡಬೇಕು ಅಂತ ಹೇಳಿದ್ರೆ ಎನರ್ಜಿ ಬೇಕು, ಒಳ್ಳೆ ಮಸಲ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಪರ್ ಡೇ ಪ್ರೋಟೀನ್ ಪ್ರಾಪರ್ ಆಗಿರ್ಬೇಕು. ಒಂದು ಮೀಲ್ ನಾನು ರೆಡಿ ಮಾಡ್ಕೊಂಡು ಸ್ನೇಹಿತರೆ, ನಾವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಜನರಲ್ ಆಗಿ ನಾನು ಹೇಳ್ತಾ ಇರೋದು, ನಾವು 100 ಪಟ್ಟು ಎಕ್ಸರ್ಸೈಸ್ ಮಾಡ್ತೀವೋ ಅದು ನಮ್ಗೆ, ನಾವು ಅನ್ಕೋತೀವಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಜಲ್ದಿ ಗ್ರೋ ಆಗುತ್ತೆ, ಒಳ್ಳೆ ಕಂಡ ಬೆಳೆಯುತ್ತೆ ಅಂತ ಅನ್ಕೋತೀವಿ. ಅದು ತುಂಬಾ ತಪ್ಪು. ಯಾಕಂತ ಹೇಳಿದ್ರೆ ನಮ್ಗೆ ಬಾಡಿಲಿ ಒಳ್ಳೆ ಕಂಡ ಬೆಳಿಬೇಕು ಅಂದ್ರೆ, ಒಳ್ಳೆ ಮಸಲ್ ಬಿಲ್ಡ್ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರೆಸ್ಟ್ ಇರಬೇಕು, ಪ್ರಾಪರ್ ಆಗಿ ಪರ್ ಡೇ ನಮ್ಗೆ ಪ್ರೋಟೀನ್ ಇರಬೇಕು, ಪ್ರಾಪರ್ ಆಗಿ ನಮ್ಗೆ ಕ್ಯಾಲೋರಿ ಇರಬೇಕು. ಅದಾದ್ಮೇಲೆ ಫೋಕಸ್ ಮಸಲ್ ಮೇಲೆ ನಾವು ಕೊಡ್ಲೇಬೇಕು. ಈ 4 ವಿಷಯ ಮಾಡಿದಾಗ ಮಾತ್ರ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದು ಮಸಲ್. ಇವತ್ತು ಕಾಪ್ಸ್ ಎಷ್ಟು ಇಂಪಾರ್ಟೆಂಟು, ಅದಾದ್ಮೇಲೆ ಎಗ್ಸ್ ಎಷ್ಟು ಇಂಪಾರ್ಟೆಂಟು, ಅದಾದ್ಮೇಲೆ ನಮಗೆ ಫೈಬರ್ ವಿತ್ ಚಿಕನ್ ಎಷ್ಟು ಇಂಪಾರ್ಟೆಂಟು ಅದನ್ನ ತಿಳ್ಸಕ್ ಬಂದಿದ್ದೀನಿ. 200 ಗ್ರಾಮ್ ರೈಸಲ್ಲಿ 260 ಗ್ರಾಮ್ ಕ್ಯಾಲೋರಿ, ನಿಮಗೆ 5 ಗ್ರಾಮ್ ಪ್ರೋಟೀನ್. 5 ಎಗ್ಗು 372 ಗ್ರಾಮ್ ಕ್ಯಾಲೋರಿ, 32 ಗ್ರಾಮ್ ಪ್ರೋಟೀನ್ ಇದೆ. 100 ಗ್ರಾಮ್ ವೆಜಿಟೇಬಲ್ಸ್ಗೆ 80 ಕ್ಯಾಲೋರಿ, 2 ಗ್ರಾಮ್ ನಿಮಗೆ ಪ್ರೋಟೀನ್. 200 ಗ್ರಾಮ್ ಚಿಕನ್ಗೆ 62 ಗ್ರಾಮ್ ಪ್ರೋಟೀನು, 330 ಗ್ರಾಮ್ ಕ್ಯಾಲೋರಿ. ಒನ್ ಟೈಮ್ ಕ್ಯಾಲೋರಿ ನಂದು ಹೀಗಿರುತ್ತೆ, ಒನ್ ಟೈಮ್ ಪ್ರೋಟೀನ್ ಇಂಟೇಕ್ ಪ್ರಾಪರ್ ಆಗಿ ಹೀಗೆ ಮೇಂಟೈನ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಒಂದು ಮಸಲ್ನ ನಾವು ಗ್ರೋ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನ್ನ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪ್ರಾಪರ್ ಆಗಿ ಪ್ರೋಟೀನು ಮೇಂಟೈನ್ ಮಾಡಬೇಕು. ಅದಾದ್ಮೇಲೆ ನಮಗೆ ವಿಟಮಿನ್ಸು ಪ್ರಾಪರ್ ಆಗಿ ನಾವು ಪ್ರೋಟೀನ್ ಫೈಬರ್ ಮೇಂಟೈನ್ ಮಾಡಲೇಬೇಕು. ಅದಾದ್ಮೇಲೆ ವಿಟಮಿನ್ಸು ವಿತ್ ಪ್ರೋಟೀನ್ ನಾವು ಮೇಂಟೈನ್ ಮಾಡಬೇಕು. ಅದಾದ್ಮೇಲೆ ನಮಗೆ ಕಾಪ್ಸು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಕಾಪ್ಸ್ ಇಂಪಾರ್ಟೆಂಟು ಅಂದರೆ ನಮಗೆ ಪಂಪಿಂಗು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ನಮ್ಮ ಬಾಡಿಗೆ ಎಗ್ಗು ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಗೆ ವಿಟಮಿನ್ಸು ಇದೆ, ಅದ್ರ ಜೊತೆಗೆ ನಮಗೆ ಒಳಗಡೆ ಬೋನು ಒಳ್ಳೆ ಸ್ಟೆಬಿಲಿಟಿ ಕೊಡುತ್ತೆ, ಮಸಲ್ನ ನಮಗೆ ಎಂಕರೇಜ್ ಮಾಡುತ್ತೆ. ಯಾಕೆ ಚಿಕನ್ ನಮಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ಮಾಡ್ಬೇಕಾದ್ರೆ ನಮಗೆ ಸುಸ್ತು ಅಂತ ಅನ್ಸಲ್ಲ, ನಮಗೆ ಪಂಪಿಂಗ್ ಚೆನ್ನಾಗಿ ಕೊಡುತ್ತೆ. ನಾವು ಏನು ಮಸಲ್ನ ಟೇರ್ ಮಾಡ್ತೀವಿ ಅದು ನಮಗೆ ಪ್ರಿಪೇರ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಫೈಬರ್ ಏನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಬಾಡಿಲಿ ಇಷ್ಟು ಅಂತ ಫೈಬರ್ ಬೇಕು. ಅದಕ್ಕೆ ನಾವು ವೆಜಿಟೇಬಲ್ಸ್ನ ತಗೊಳ್ಳೋದ್ರಿಂದ ನಮಗೆ ಫೈಬರ್ ಬಾಡಿಗೆ ಬಂದಾಗ ನಮ್ಮ ಬಾಡಿಲಿ ಆಟೋಮೆಟಿಕ್ ಆಗಿ ಒಂದು ಐರನ್ ಕಂಟೆಂಟ್ ಬಿಲ್ಡ್ ಆಗುತ್ತೆ. ಇದೇ ಥರ ವಿಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋಲಿ ಕಮೆಂಟ್ ಮಾಡಿ. ಫಸ್ಟ್ ಮೀಲ್ ಏನು ತಗೋತೀರಾ, ಆಫ್ಟರ್ನೂನ್ ಮೀಲ್ ನಾನು ತೋರಿಸಿದ್ದೀನಿ, ನೈಟ್ ಮೀಲ್ ಏನು ತಗೋತೀರಾ, ಅದ್ರ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿ ಸ್ನ್ಯಾಕ್ಸ್, ಒನ್ ಟೈಮ್ ಸ್ನ್ಯಾಕ್ಸ್ 11:30ಗೆ, ಅದಾದ್ಮೇಲೆ 5:30ಗೆ ಏನು ತಗೋತೀರಾ, ಇದೆಲ್ಲ ಇರುತ್ತೆ. ಪರ್ ಡೇ ನಿಮಗೆ 5 ಮೀಲಲ್ಲಿ 3 ಮೀಲು ದೊಡ್ಡದಿರುತ್ತೆ, 2 ಮೀಲ್ ಚಿಕ್ಕದಿರುತ್ತೆ. ಆಗ್ಲೇ ನೀವು ಅನ್ಕೊಂಡಿದ್ದು ಸಾಧ್ಯ ಮಾಡೋಕ್ಕಾಗುತ್ತೆ.